ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಪ್ರಜಾಶಕ್ತಿ ಜನಪರ ವೇದಿಕೆ ವತಿಯಿಂದ ಕಸ್ತೂರಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಹಾಗೂ ವಿಶ್ವರತ್ನ ಅಂಬೇಡ್ಕರ್ ಸೇನೆಯ ಸಹಯೋಗದೊಂದಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಉತ್ಸವ ಹಾಗೂ ಕಾರ್ಮಿಕರ ದಿನಾಚರಣೆ ಅದ್ದೂರಿ ಕಾರ್ಯಕ್ರಮ. ಈ ಕುರಿತು ಮಾಧ್ಯಮಗೋಷ್ಠಿಯೊಂದಿಗೆ ಕರೆ ನೀಡಿದ ಆಯೋಜಕರು, ಕಾರ್ಯಕ್ರಮಕ್ಕೆ ಶಾಸಕರು, ಸ್ವಾಮೀಜಿಗಳು, ಪೀಠಾಧ್ಯಕ್ಷರು, ಹಿರಿಯ ನಾಡಿನ ಗಣ್ಯರ ಆಗಮನ ಹಾಗೂ ಎಲ್ಲರಿಗೂ ಭವ್ಯ ಸ್ವಾಗತ ಎಂದು ನುಡಿದರು. ಜೈ ಭೀಮ್ ಬಂಧುಗಳೇ, ಪ್ರಜಾಶಕ್ತಿ ಜನಪರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮೇಶ್ ಎಸ್.ಎನ್. ಆದ ನಾನು ಪ್ರಜಾಶಕ್ತಿ ಜನಪರ ವೇದಿಕೆಯ ವತಿಯಿಂದ ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಮತ್ತು ಕಾರ್ಮಿಕರ ದಿನಾಚರಣೆಯನ್ನು ಎರಡು ಒಮ್ಮತದಿಂದ ಒಂದೇ ವೇದಿಕೆಯಲ್ಲಿ ಆಚರಣೆ ಮಾಡಲಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮೆರವಣಿಗೆ ಮಾಡುವ ಮುಖಾಂತರ, ಸಂಜೆ ವೇಳೆ ವೇದಿಕೆ ಕಾರ್ಯಕ್ರಮ ಮಾಡುವ ಮುಖಾಂತರ ಮತ್ತು ಹಲವಾರು ಗಣ್ಯರು ಮತ್ತು ಸ್ವಾಮೀಜಿಯವರು ಒಬ್ಬರು ಭಾಗವಹಿಸ್ತಾ ಇದ್ದಾರೆ. ಹಾಗೂ ವಿವಿಧ ಜಿಲ್ಲೆಗಳಿಂದ ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆ ಆಡುವಂಥ ಕಾರ್ಯಕರ್ತರು ತುಂಬ ಜನ ಬರ್ತಾ ಇದ್ದಾರೆ. ತಾವುಗಳು ಎಲ್ಲರೂ ಸಹಕರಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು BM ಚಿಕ್ಕಣ್ಣ. ನಾನು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ಕರ್ನಾಟಕ ರಾಜ್ಯಾಧ್ಯಕ್ಷ ಮತ್ತು ಕಸ್ತೂರಿ ಕರ್ನಾಟಕ ವಿವಿಧ ಸಂಘಟನೆ ಒಕ್ಕೂಟದ ಗೌರವಾಧ್ಯಕ್ಷ. ಇದೇ ತಿಂಗಳು 10ನೇ ತಾರೀಕು ಪ್ರಜಾಶಕ್ತಿ ಜನಪರ ವೇದಿಕೆ ಮತ್ತು ಕಸ್ತೂರಿ ಕರ್ನಾಟಕ ಸಂಘಟನೆ ಒಕ್ಕೂಟ ಸಹಯೋಗದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಮತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಜಾಲಹಳ್ಳಿ ಕ್ರಾಸಿಂದ 8ನೇ ಮೈಲಿ ಮಾರ್ಗವಾಗಿ ಸ್ಟ್ಯಾಂಡರ್ಡ್ ಸ್ಕೂಲ್ವರೆಗೂ ಬಾಬಾ ಸಾಹೇಬ್ ಅವರ ಪ್ರತಿಮೆಯನ್ನು ಮೆರವಣಿಗೆ ವಿವಿಧ ಕಲಾ ತಂಡದೊಂದಿಗೆ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಮಾಡಲು ಪ್ರಜಾಶಕ್ತಿ ಜನಪರ ವೇದಿಕೆಯವರು ಅಂದ್ಕೊಂಡಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಈ ಮೂಲಕ ನಾನು ಆಶಿಸುತ್ತೇನೆ. ಜೈ ಭೀಮ್ ಬಂಧುಗಳೇ, ಪ್ರಜಾಶಕ್ತಿ ಜನಪರ ವೇದಿಕೆಯ ಮಹಿಳಾ ರಾಜ್ಯಾಧ್ಯಕ್ಷರಾದ ರೇಖಾ. ಈ ದಿನ ಅಂದರೆ ಪ್ರಜಾಶಕ್ತಿ ಜನಪರ ವೇದಿಕೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾರತ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತ್ಯೋತ್ಸವ ದಾರ್ಶನಿಕ ಕ್ಷೇತ್ರದ ಸ್ಟ್ಯಾಂಡರ್ಡ್ ಸ್ಕೂಲ್ ಹತ್ರ ದಿನಾಂಕ 10/4. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ರಾಜೇಶ್ ಅಂತೇಳಿ, ಪ್ರಜಾಪ್ರಭುತ್ವ ಜನಸೇವಾ ಸಮಿತಿಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ. ನಮ್ಮ ಹಿರಿಯರಾದಂತಹ ನಮ್ಮ ರಮೇಶ್ ಅವರು, ಚಿಕ್ಕಣ್ಣ ಅವರು ಹಾಗೂ ಪ್ರಕಾಶ್ ಮೂರ್ತಿ ಅವರಿಬ್ಬರು 3 ಜನರು ಸೇರಿ ಪ್ರಜಾಶಕ್ತಿ ಜನಪರ ವೇದಿಕೆ ಹಾಗೂ ನಮ್ಮ ವಿಶ್ವರತ್ನ ಅಂಬೇಡ್ಕರ್ ಸೇನೆ ಕೈ ಜೋಡಿಸಿ ಕಸ್ತೂರಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಸಹಯೋಗದೊಂದಿಗೆ ಈ ಅಂಬೇಡ್ಕರ್ ಜಯಂತಿ 130ನೇ ಅಂಬೇಡ್ಕರ್ ಜಯಂತಿಯನ್ನು ದಾಸಹಳ್ಳಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಎಲ್ಲ ಹಿರಿಯರು, ಸ್ಥಳೀಯರು, ನಾಯಕಿಯರು, ಜನಪ್ರತಿನಿಧಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀವಿ. ಈ ಕಾರ್ಯಕ್ರಮದಲ್ಲಿ ಬಡ ಮಕ್ಕಳಿಗೆ ಒಂದು 100 ಜನಕ್ಕೆ ಎಜುಕೇಷನ್ ಕಿಟ್ಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಜೈ ಎಲ್ರಿಗೂ ನಮಸ್ತೆ. ಜೈ ಭೀಮ್. ಪ್ರಜಾಶಕ್ತಿ ಜನಪರ ವೇದಿಕೆಯಿಂದ 135ನೇ ಬಾಬಾ ಸಾಹೇಬರ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಒಕ್ಕೂಟದ ಕನ್ನಡ ಕಸ್ತೂರಿ ಒಕ್ಕೂಟಗಳ ಜೊತೆ ಸೇರಿ ಇದರಲ್ಲಿ ಕಾರ್ಮಿಕರಿಗೆ ತುಂಬ ಅಂಬೇಡ್ಕರ್ ಅವರು ಒತ್ತು ಕೊಟ್ಟಿರ್ತಕ್ಕಂಥ ಕಾರ್ಮಿಕರಿಗೆ ಕಿಟ್ಗಳನ್ನ ಕೊಡ್ತಾ ಇದ್ದೀವಿ, ಸುರಕ್ಷತಾ ಕಿಟ್ಗಳನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಕಾರ್ಮಿಕರನ್ನು ಲಭ್ಯತೆ ಇಲ್ಲದೆ ಇರೋವಂಥವ್ರು ಬಂದು ಕಿಟ್ಗಳನ್ನ ತಗೊಂಡು ಲಭ್ಯತೆಯನ್ನು ಅನುಭವಿಸ್ಬೇಕಂತ ಹೇಳಿ ಎಲ್ರಿಗೂ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು. ಜೈ ಭೀಮ್ ಬಂಧುಗಳೇ, ಜೈ ಭೀಮ್ ಅಂಬೇಡ್ಕರ್ ಸಮಿತಿ ರಾಜ್ಯಾಧ್ಯಕ್ಷರು ಕಿರಣ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಪ್ರಜಾಶಕ್ತಿ ಜನಸೇವಾ ವೇದಿಕೆಯಿಂದ ಡಾಕ್ಟರ್ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಿದ್ದಾರೆ. ಅದರಲ್ಲಿ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಬಟ್ಟೆ ವಿತರಣೆ ಹಾಗೂ ಅನ್ನ ಸ್ತಂಭನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಎಲ್ಲರೂ ಕೂಡ, ಎಲ್ಲ ನನ್ನ ಬಾಂಧವರು ಕೂಡ, ಎಲ್ಲ ನಮ್ಮ ಸಮಾಜದ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸ್ತಾ ಇದ್ದೀವಿ, ನೀವು ಆಗಮಿಸಿ.
ಅಟ್ಯಸ್ತ್ರ ನ್ಯೂಸ್ ಕನ್ನಡ, ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.